ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಾ ಅಂದ್ಕೊಂಡಂಥ ಕೆಲಸ ಸಕ್ಸಸ್ ಆಯ್ತು. ಸೊ ಎಷ್ಟೋ ದಿನದ ಆಸೆ ಇತ್ತು ನಂದು ಈ ರೀತಿ ನಾನು ಕಲಿಬೇಕು ಅಂತೇಳಿ. ಇವತ್ತಿಗೆ ಪೂರ್ಣ ಆಯಿತು ನೋಡಿ. ಅದಕ್ಕೆ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟು ಕಷ್ಟ ಆಯಿತು ನಾವು ಕಲಿಬೇಕಾದ್ರೆ. ಇವಾಗ ನಾ ಇಲ್ಲಿಂದ ಈ ಜರ್ನಿ ಮಾಡಿಬಿಟ್ಟು ಕಲಿತು ಏನೇನು ಪ್ರಾಬ್ಲಮ್ ಆಯಿತು, ಎಲ್ಲರೂ ಯಾವ ಥರ ಹೇಳ್ಕೊಡ್ತಾರೆ ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಯಾವುದೋ ಒಂದು ನಾವು ಕೆಲಸ ಕಲಿತೀವಿ ಅಂತಂದರೆ ದಾರಿ ತೋರಿಸೋರು ಅಷ್ಟೇ ನಾವು ಮಾಡಬೇಕಾಗತ್ತೆ. ನಾವು ಇವಾಗ ಸ್ಟಿಚಿಂಗ್ ಆನ್ಲೈನ್ ಕ್ಲಾಸು ತೊಗೊಳ್ತಾ ಇರ್ತೀನಿ. ಬಟ್ ನಾ ಹೇಳ್ತಾ ಇರ್ತೀನಿ, ನಿಮ್ಮ ಪ್ರಯತ್ನ ಬೇಕು ಅಂತೇಳಿ. ಆದರೆ ಯಾರು ಮಾಡ್ತಾ ಇರೋದಿಲ್ಲ. ಬಟ್ ನಮ್ಮ ಮೇಲೆ ಏನು ಹೇಳ್ತಾರೆ, ಸರಿಯಾಗಿ ಹೇಳ್ಕೊಡಲ್ಲ. ಎಲ್ಲೋ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಅಂದರೆ ಬೇರೆದವ್ರದ್ದು ನಮ್ಮ ಮುಂದೆ ಹೇಳ್ತಾ ಇರ್ತಾರೆ. ನಮ್ಮದು ಬೇರೆಯವ್ರ ಮುಂದೆ ಹೇಳ್ಬೋದಲ್ವಾ. ಅದಕ್ಕೆ ನಿಮಗೆ ಒಂದಷ್ಟು ನಾನು ನಿಮಗೆ ಎಲ್ಲನೂ ಯಾವ ಥರ ಇರುತ್ತೆ, ಯಾವುದೇ ಒಂದು ನಾವು ಕಲಿಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತಿ ಅದರಿಂದ ಅಂತ ಎಲ್ಲನೂ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲನೂ ಮುಗೀತು, ಕ್ಲಾಸ್ ಮುಗೀತು. ಹಾಗೆ ಫೈನಲ್ ಇಯರ್ ಮುಗೀತು, ಎಲ್ಲನೂ ಮುಗೀತು. ಹಾಗೆ ನಾನು ಓದಿದ್ದೆಲ್ಲ ಜ್ಯುವೆಲರಿ ಸೆಟ್ ಎಲ್ಲನೂ ತೆಗೆದಿಡ್ತಾ ಇದ್ದೆ ನೋಡಿ. ಬಂದ ತಕ್ಷಣ ನಮ್ಗೆ ರೆಸ್ಟ್ ಇಲ್ಲ. ಯಾಕಂತಂದರೆ ಇವಾಗ ರೆಡಿ ಮಾಡ್ಕೋಬೇಕಲ್ಲ, ಹಬ್ಬದ್ದೆಲ್ಲ ರೆಡಿ ಮಾಡ್ಕೋಬೇಕು. ಒಂದು ದಿವಸನೂ ನಾನು ಖಾಲಿ ಇಲ್ಲ. 1.5 ತಿಂಗಳು ಏನು ಕ್ಲಾಸ್ ಇತ್ತಲ್ಲ, 1.5 ತಿಂಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದೆ. 80 ಕಿಲೋಮೀಟ್ರ್ ಆಗತ್ತಾ ನೋಡ್ರಿ. ಹಾಗೆ ಇಲ್ಲಿ ಮತ್ತು ಬೆಳಗಾವಿಯಿಂದ ಮುಂದೆ ಹೋಗಬೇಕು. ನಾನು ಬೆಳಗಾವಿ ಅಷ್ಟೇ ಅಲ್ಲ, ಮತ್ತು ಮುಂದ್ಗಡೆ ಹೋಗಬೇಕು. ಹಾಗೆ ಅಲ್ಲಿ ಮತ್ತು ಬಸ್ ಚೇಂಜ್ ಮಾಡಿಕೊಂಡು ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ನಾವು ಕಲಿಬೇಕಪ್ಪ ಅಂತ ಇಷ್ಟಪಟ್ಟರೆ ಎಷ್ಟೋ ಕಷ್ಟ ಆದರೂ ಕೂಡ ನಾವು ಕಲಿತೀವಿ. ಹಾಗೆ ಏನೂ ಇಲ್ಲಪ್ಪ, ನಾವು ಈಸಿಯಾಗಿ ಬರಲಂತಂದರೆ ಯಾವುದು ಅಷ್ಟು ಸರಳವಾಗಿ ಯಾವುದು ಬರೋದಿಲ್ಲ. ಕೆಲಸ ತುಂಬಾ ಶ್ರಮ ಬೇಕು. ಇವಾಗ ನಾವು ಈ ಗುರು ಅಂತಂದರೆ ಸ್ವಲ್ಪ ತೋರಿಸ್ಬಿಡೋರಷ್ಟೇ ದಾರಿ. ಅದು ಮಾಡೋ ಪ್ರಯತ್ನ ನಮ್ಮ ಕಡೆ ಇರುತ್ತೆ. ನಾವು ಮಾಡಲೇಬೇಕು. ಎಲ್ಲೋ ನಾವು ಹೋದರೂ ಕೂಡ ಏನು ಅವ್ರು ಎಷ್ಟು ಒಬ್ಬೊಬ್ಬರು ತೋರಿಸೋದು ಇರ್ತೈತಲ್ಲ ಅಷ್ಟೇ ತೋರಿಸೋರು. ಆದರೆ ನಾವು ಮಾಡಬೇಕು. ತುಂಬಾ ಶ್ರಮಪಟ್ಟು ಕಲ್ತಿದ್ದೀನಿ. ಯಾಕಂದ್ರೆ ತುಂಬಾ ನಾವೆಲ್ಲನೂ ಪ್ರಯತ್ನ ಮಾಡಬೇಕು. ಮಾಡಲಿಲ್ಲಪ್ಪ ಅಂತಂದ್ರೆ ಬರೋದೇ ಇಲ್ಲ. ಇವಾಗ ರೀಸೆಂಟಾಗಿ ಎಲ್ಲರೂ ಏನೈತಲ್ಲ ಕಲ್ತವರು ಬಂದಿದ್ದರು ಆಲ್ಮೋಸ್ಟ್ ಎಲ್ಲ. ಹಾಗೆ ನನ್ನ ಸ್ಟಿಚಿಂಗ್ ಅಷ್ಟೇ ಕಲ್ತಿದ್ದೀನಲ್ಲ, ಸ್ಟಿಚಿಂಗ್ ಆಯಿತು. ಸ್ವಲ್ಪ ಅಷ್ಟು ಬೇಸಿಕ್ ಅಷ್ಟು ಗೊತ್ತಿತ್ತು ಪಾರ್ಲರ್ ಬಗ್ಗೆ. ಸೊ ಏನು ಅಂದರೂ ಮಾಹಿತಿ ಗೊತ್ತಿಲ್ಲ. ತುಂಬಾ ಪ್ರಾಬ್ಲಮ್. ಯಾಕಂದರೆ ಕಲಿಯೋರಿಗೆ ಏನಾಗತ್ತೆ, ಅದು ತುಂಬಾ ಕಷ್ಟ ಆಗತ್ತೆ. ಕಲಿತು ಇವಾಗ ಏನಿದಿಲ್ಲ, ಬೇರೆದವರು ಪಾರ್ಲರ್ ಇದ್ದವ್ರು ಬಂದ್ರೆ ಅವ್ರಿಗೆ ಈಸಿ ಆಗತ್ತೆ. ಏನೋ ಒಂದು ಬ್ರಷ್ ಹಿಡಿದಾಯಿತು, ಏನೋ ಒಂದಾಯಿತು, ಎಲ್ಲನೂ ಈಸಿ ಆಗತ್ತೆ. ಬಟ್ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ನಾನು ನೈಟ್ ಬಂದುಬಿಟ್ಟು ಮತ್ತು ಮನ್ಯಾಗ ಪ್ರಾಕ್ಟೀಸ್ ಮಾಡಿಕೊಂಡು ಮನ್ಯಾಗೂ ಮಾಡ್ತಾಯಿದ್ದೆ. ತುಂಬಾ ಶ್ರಮ ಪಟ್ಟಿದ್ದೀನಿ. ಸೊ ಯಾವುದೂ ನೋಡಲಿಕ್ಕೆ ಅಷ್ಟೇ ಚಂದ, ಆದರೆ ಅಲ್ಲಿ ಹೋದ ನಂತರ ಗೊತ್ತಾಗತ್ತೆ ನಾವು ಯಾವ ಥರ ಇರಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಕೆಲಸ ಕಲಿಬೇಕು ಅಂತೇಳಿ. ಯಾವುದೂ ಅಷ್ಟು ಈಸಿ ಅಲ್ಲ, ಯಾವುದೂ ಅಷ್ಟು ಸರಳ ಅಲ್ಲ. ನಾವು ಕಲಿಬೇಕಾದ್ರೆ ತುಂಬಾ ಶ್ರಮ ಇರ್ತೈತಿ. ಯಾವುದೋ ಒಂದು ನಾನು ಹೇಳ್ತಾ ಇರ್ತೀನಿ, ಫಸ್ಟ್ ನೀವು ಏನು ಅಂದ್ಕೊಂಡಿರ್ತಿರಲ್ಲ ಅದು ಕೆಲಸ ಸಕ್ಸಸ್ ಆಗಬೇಕಾದ್ರೆ ಶ್ರಮ ಬೇಕೇ ಬೇಕು. ಇವಾಗ ನೋಡಲಿಕ್ಕೆ ಅಷ್ಟೇ ನಿಮಗೆ ಚೆಂದ ಆಗತ್ತೆ. ಇದು ನಮ್ದು ಜರ್ನಿ ಏನು ಯಾವುದೋ ಒಂದು ನೀವು ನೋಡ್ಬೇಕಾದ್ರೆ ಅಷ್ಟೇ ಚೆಂದ ಇರುತ್ತೆ. ಅದ್ರ ಹಿಂದೆ ಎಷ್ಟು ಶ್ರಮ ಇರ್ತೈತಿ ಅವ್ರಿಗೆ ಗೊತ್ತಿರುತ್ತೆ. ಒಂದು ದಿವಸ ಏನಿದಿಲ್ಲ, ಬಸ್ನಾಗ ಬರ್ಬೇಕಾದ್ರೆ ಬೆಳಗಾವಿಯಿಂದ ನಾನು ನೈಟ್ ಬರ್ಬೇಕಾದ್ರೆ ಬಸ್ಸು ಇಲ್ಲ, ಲೇಟ್ ಮಾಡಿಬಿಟ್ರು. ನೈಟ್ ಬರಬೇಕಾದ್ರೆ ಬಸ್ ಇರಲೇ ಇಲ್ಲ. ಲಾಸ್ಟ್ ಬಸ್ ಅಂದರೆ ಬರ್ತಾಯಿದ್ವಿ. ತುಂಬಾ ರಶ್ ಇತ್ತು. ಒಂದೇ ಕಾಲ ಮೇಲೆ ನಿಂತ್ಕೊಂಡು ಬಂದಿದ್ದೀವಿ. ತುಂಬಾ ಮನೆಗೆ ಬಂದು, ಯಾಕಂದರೆ ಇಡೀ ದಿವಸ ನಾವು ನಿತ್ತನೇ ಕೆಲಸ ಮಾಡಿರ್ತೀವಿ, ಕೂತ್ಕೊಂಡು ಕೆಲಸ ಮಾಡಿರೋದಿಲ್ಲ. ಅಲ್ಲಿಯೂ ಮಾಡ್ತಾ ಇರ್ತೀವಿ ಪ್ರಾಕ್ಟೀಸ್. ಯಾಕಂದರೆ ಪ್ರಾಕ್ಟೀಸ್ ಬೇಕಲ್ವಾ. ಅದಕ್ಕೆ ನಾವು ಪ್ರಾಕ್ಟೀಸ್ 45 ದಿನದಲ್ಲಿ ಇದಕ್ಕೂ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ದಿವಸ ಏನಿರ್ತೈತಲ್ಲ, ಕ್ಲಾಸ್ ಮುಗೀತಂದ್ರೆ ಮುಗೀತು. ನೆಕ್ಸ್ಟ್ ದಿವಸ ಯಾಕಂದರೆ ನಾವು ಮತ್ತು ನೆಕ್ಸ್ಟ್ ದಿವಸ ನಾವು ಬೇರೆಯೇ ಹೇಳ್ತಾಯಿದ್ರು. ಯಾಕಂದ್ರೆ ನಮಗೆ ಅದು ತಲೆ ಒಳಗೆ ಉಳಿಬೇಕಲ್ವ. ಮತ್ತು ಮನೆಗೆ ಬಂದು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇಲ್ಲ ಅವ್ರು ಹೇಳ್ಯಾರ ಬಿಡು, ಅವತ್ತು ಒಂದೇ ದಿವ್ಸಕ್ಕೆ ನಾವು ತಲೆಯಾಗಿ ಇಟ್ಕೊಳ್ತೀವಪ್ಪ ಅಂದ್ರೆ ಸಾಧ್ಯ ಆಗೋದೇ ಇಲ್ಲ ಫ್ರೆಂಡ್ಸ್. ಅದ್ರ ಹಿಂದೆ ತುಂಬಾ ಶ್ರಮ ಐತಿ. ನಿಮಗೆ ಅಷ್ಟು ಈಸಿಯಾಗಿ ಬರುವಂಥದ್ದಲ್ಲ. ಯಾಕಂದ್ರೆ ಅಷ್ಟು ಈಸಿ ನಾವು ಸರಳ ತಿಳ್ಕೊಂಡು ಮಾಡ್ತೀವಪ್ಪ ಅಂದ್ರೆ ಆಗೋದೇ ಇಲ್ಲ ಫ್ರೆಂಡ್ಸ್. ಏನೋ ಒಂದು ನಾವು ಮಾಡ್ತೀವಪ್ಪ ಅಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ.
ಇರ್ತೈತಿ. ಹಾಗೆ ನಿಮಗೆ ಆ ಥರ ಮಾಡಲಿಕ್ಕೆ ಆಗಬೇಕು, ಆವಾಗ ನಾವು ದುಡ್ಡು ಕೊಟ್ಟು ಹಚ್ಚಿದ್ದಕ್ಕೆ ಸಾರ್ಥಕ. ಇದು ತುಂಬಾ ನೋಡಿದ್ರೆ ನಾವು ಕಡಿಮೆ ಅಮೌಂಟ್ ಅಂತೇಳಿ ಹೇಳ್ಬೋದು. ಮತ್ತು ಪ್ರೊಫೆಷ್ನಲಿ ನಾವು ಕಲಿಬೇಕಾದ್ರೆ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ, ಇಂಟರ್ನ್ಯಾಷನಲ್ ಸಾರಿ ಫೋಲ್ಡಿಂಗ್ ಎಲ್ಲನೂ ಕಲಿಬೇಕಾದ್ರೆ ಮತ್ತು ಜಾಸ್ತಿ ಅಮೌಂಟ್ ಇರ್ತೈತಿ. ಫಸ್ಟ್ ಬೇಸಿಕ್ಕನೇ 45,000 ಇದೆ. ಆಮೇಲೆ ಹೆಚ್ಚಿಗೆ ಎಲ್ಲ ನಾವು ಕಟ್ಕೊತ ಹೋಗಿ ಎಲ್ಲನೂ ಕಲಿಬೇಕು. ಸೊ ಈ ರೀತಿ ಇರ್ತೈತಿ. ಅಲ್ಲಿ ನಾವು ಹೋಗೋ ಮಟ್ಟ ಅಷ್ಟೇ, ಹೋದ ನಂತರ ಗೊತ್ತಾಗೋದು ಏನನ್ನೋದು ಎಲ್ಲನೂ. ಹೋಗೋ ಮಟ್ಟ ಏನೂ ಗೊತ್ತಾಗೋದಿಲ್ಲ. ಯಾವುದೋ ನಾವು ಇದು ಮಾಡ್ತೀವಿಪ್ಪ ಅಂತಂದ್ರೆ ಪ್ರಾಡಕ್ಟ್ ನೋಡ್ರಿ, ಯಾವುದೇ ಅಷ್ಟು ಸಾದಾ ತೊಗೊಂಡ್ರೆ ನಡೆಯೋದಿಲ್ಲ. ಇವಾಗ ಪ್ರಾಡಕ್ಟನ್ನು ನಾನು ತುಂಬ ದುಡ್ಡು ಹಾಕಿದ್ದೀನಿ. ಇವಾಗ ಏನಿತ್ತಲ್ಲ ಮಿಷನ್ ಆಯಿತು, ಪ್ರಾಡಕ್ಟಿಂದ ಭಾಳ ತೊಗೋಬೇಕು. ಇವಾಗ ಸ್ವಲ್ಪ ಬೇಸಿಕ್ದು ಅಷ್ಟೇ ಸ್ವಲ್ಪ ಮೇನ್ ತೊಗೊಂಡಿದ್ದೀನಿ. ಸ್ವಲ್ಪ ಅವ್ರು ತೊಗೊಂಡು ಮಾಡಿದ್ದೀನಿ. ಹಾಗೆ ಇವಾಗ ಇನ್ನು ಆರ್ಡ್ರ್ ಹಾಕಿದ್ದೀನಿ, ಬರಬೇಕು. ಇನ್ನು ಭಾಳ ಅದಾವ. ಮತ್ತು ಬೆಂಗಳೂರು ಹೋಗ್ಬಿಟ್ಟು ಮತ್ತೆ ತರಬೇಕು. ನಾನು ಇಷ್ಟರಲ್ಲೇ ನಡೆಯೋಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನೀವು ಅಷ್ಟೇ ಕಲಿತು ಬಿಡ್ತೀವಪ್ಪ ಅಂತಂದ್ರೆ ಮರ್ತು ಬಿಡ್ತೀವಿ. ಪ್ರಾಡಕ್ಟ್ ಬೇಕೇ ಬೇಕು. ಪ್ರಾಡಕ್ಟ್ ಇದ್ದು ಅಂತಂದ್ರೆ ನಾವು ಕಸ್ಟಮರ್ನ ಹ್ಯಾಂಡಲ್ ಮಾಡ್ಬೋದು. ಕಸ್ಟಮರ್ ಇವಾಗ ಪ್ರಾಡಕ್ಟ್ ಇಲ್ಪ ನಾವು ಕಲ್ತಿದ್ದೀವಿ ಅಷ್ಟೇ ಅಂತಂದ್ರೆ ನಡೆಯೋದಿಲ್ಲ. ಇದು ಪ್ರೊಫೆಷ್ನಲಿ ಮೇಕಪ್ ನೋಡ್ರಿ. ನಾನು ಯಾವುದೋ ಇವಾಗ ಒಂದೊಂದು ಫೌಂಡೇಶನ್ ತೊಗೋಬೇಕಾದ್ರೆ 4,000 5,000 ಈ ಥರ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಯಾಕಂತಂದ್ರೆ ಸ್ಕಿನ್ಗೆಲ್ಲ ಚಲೋ ಇರಬೇಕು ಅಂತೇಳಿ. ಸೊ ಇವನ್ನೆಲ್ಲನೂ ಸ್ವಲ್ಪ ತರಿಸಿದ್ದೆ, ನಾನು ಅವ್ರ ಕಡೆನ ತರಿಸಿದ್ದೆ. ಬಟ್ ಇವಾಗ ಮತ್ತು ಬೆಂಗಳೂರು ಹೋಗ್ಬಿಟ್ಟು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಯಾಕಂದರೆ ಇವಾಗ ಇನ್ನೂ ಒಂದು ತಿಂಗಳು ನಾನು ಸ್ಟಿಚಿಂಗು ಮಾಡಿಲ್ಲ. ಯಾಕಂದರೆ ಈ ಮೇನ್ ಯಾವಾಗ ನಂಗೆ ಟೈಮ್ ಸಿಗ್ತಿತ್ತಲ್ಲ ಅವಾಗ ಅಷ್ಟೇ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಇಲ್ಲ ಅಂತಂದ್ರೆ ಆಗ್ತಾ ಇರಲಿಲ್ಲ ನನ್ನ ಕಡೆಯಿಂದ. ಯಾಕಂದರೆ ಎಷ್ಟು ಪ್ರಯತ್ನ ಮಾಡಿದೆ. ಇದನ್ನು ಸ್ಟಿಚಿಂಗ್ ಮಾಡ್ಕೊತ ಕೂತ್ರೆ ಇದು ನನಗೆ ಮನ್ಯಾಗ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಅಷ್ಟೇ ಹೇಳಿದರೆ ನೀವು ದಯವಿಟ್ಟು ನಾನು ಹೇಳ್ತೀನಿ, ಯಾವುದು ಅಲ್ಲೇ ನೀವು ಕಲಿತು ಬಂದ್ರಿಪ್ಪ ಅಂತಂದ್ರೆ ಅಲ್ಲಷ್ಟೇ ಕಲ್ತೀವಪ್ಪ ಅಂತಂದ್ರೆ ತಲೆ ಒಳಗೆ ಉಳಿಯೋಲ್ಲ. ಇವತ್ತೇನು ಕ್ಲಾಸ್ ಹೇಳಿರ್ತಾರಲ್ಲ ಅದು ನಾವು ಮನೆಗೆ ಬಂದು ಮತ್ತು ಪ್ರಾಕ್ಟೀಸ್ ಮಾಡಲೇಬೇಕು. ಅವತ್ತಿಂದ ಹೇಳಿದರೆ ಮತ್ತು ನೆಕ್ಸ್ಟ್ ದಿವಸ ಬೇರೆನೇ ಇರ್ತೈತೆ. 45 ದಿವಸದಲ್ಲಿ ಕೋರ್ಸ್ ಮುಗಿಲಿಕ್ಕೆ ಆಗೋದಿಲ್ಲ. ಯಾಕದಕ್ಕೆ ಅವರು ಒಂದಿನ ಅವ್ರದ್ದೇನು ಹೇಳೋದಿರ್ತೈತಲ್ಲ ಹೇಳ್ತಾ ಇರ್ತಾರೆ. ಬಟ್ ಮಾಡೋದು ಬಿಡೋದು ನಿಮ್ಮ ಕಡೆ ಇರುತ್ತೆ. ಅದು ಮತ್ತು ನಿಮಗೆ ಮರ್ತು ಬಿಡ್ತೀರಿ. ಆ ರೀತಿ ಇರ್ತೈತಿ. ಸ್ವಲ್ಪ ನೀವೇನೋ ಮಾಡ್ತೀವಪ್ಪ ಅಂತಂದ್ರೆ ವಿಚಾರ ಮಾಡಬೇಕಾಗತ್ತೆ. ನಾವೇನೋ ಒಂದು ಹೊಸತನ ಮಾಡ್ತೀವಪ್ಪ ಅಂತಂದ್ರೆ ಇವಾಗ ನೋಡಿ ನನಗೆ ತುಂಬಾ ಒಂದು 3 ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. ನನಗೆ, ಹಾಗೆ ಕಾವ್ಯಾಗೆ, ಇನ್ನೊಂದು ಒಬ್ಬರಿಗೆ, ಇವ್ರಿಗೆಲ್ಲರಿಗೂ ಸ್ವಲ್ಪ ಅಂದರೆ ನಾವು ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಸ್ವಲ್ಪ ಅಂದ್ರೂ ಗೊತ್ತಿಲ್ಲ. ಎಲ್ಲರೂ ಪಾರ್ಲರ್ ಇದ್ದಾರೆ ಬಂದಿದ್ದರು. ಅವ್ರಿಗೆ ಈಸಿ ಆಯಿತು. ಅವ್ರಿಗೆ ಅದ್ರ ಒಳಗೆ ಇರ್ತಾರಪ್ಪ. ಇವಾಗ ನಾವು ಸ್ಟಿಚಿಂಗ್ ಬಗ್ಗೆ ಹೇಳಂತಂದ್ರೆ ಸ್ಟಿಚಿಂಗ್ ಬಗ್ಗೆ ಜಾಸ್ತಿ ನಾಲೆಜ್ ಇದೆ ನಮಗೆ, ಇವಾಗ ಹೇಳ್ಬೋದು. ಆದರೂ ಕೂಡ ನನಗೆ ಕಲಿತಲ್ಲ ಅದು ಗ್ರೇಟ್ ರೀ. ಯಾಕಂದ್ರೆ ನೆನಪಲ್ಲಿ ಇಟ್ಕೊಂಡು ಅವ್ರು ಅವ್ರು ಏನು ಮಾಡ್ತಿರ್ತಾರಲ್ಲ ಅದನ್ನ ಮೇನ್ ಅದನ್ನು ಸ್ವಲ್ಪ ತಲೆಯಾಗಿ ಇಟ್ಕೊಂಡು ನಾವು ಮಾಡಿದ್ರೆ ಆಗತ್ತೆ. ಇಲ್ಲಪ್ಪ ಅಂತಂದ್ರೆ ನಾವು ಆಗಲ್ಲ, ನೋಡಿಬಿಟ್ಟು ಹಾಗೆ ಬಿಡ್ತೀವಪ್ಪ ಅಂದ್ರೆ ಮರ್ತು ಬಿಡ್ತೀವಿ. ಸೊ ಇವಾಗ ಕಸ್ಟಮರ್ನ ಹ್ಯಾಂಡಲ್ ಮಾಡ್ಬೋದು. ತುಂಬ ಜನ ತುಂಬ ನೀಟಾಗಿ ಮೇಕಪ್ ಬರ್ತಾಯಿದೆ. ಯಾವುದು ಪ್ಯಾಚಿ ಇಲ್ಲ. ಮತ್ತು ವಾಟರ್ ಪ್ರೂಫ್ ಮೇಕಪ್, HD ಮೇಕಪ್, ಏರ್ ಬ್ರಷ್ ಮೇಕಪ್ ಎಲ್ಲ ಕೂಡ ನಾನು ಕಲ್ತಿದ್ದೀನಿ. ಸೊ ಇಂಟರ್ನ್ಯಾಷನಲಿ ಸಾರಿ ಎಲ್ಲನೂ ಇವಾಗ ಏನೈತಲ್ಲ ಎಲ್ಲನೂ ನೆಕ್ಸ್ಟ್ ನಿಮಗೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂಥೇಳಿ. ಸೊ ಇದಷ್ಟೇ ಅಲ್ಲದೆ ಮತ್ತು ನಾವು ಮಾಸ್ಟರ್ ಕ್ಲಾಸ್ಗಳು ಅಟೆಂಡ್ ಆಗಬೇಕಾಗತ್ತೆ. ಇಷ್ಟರ ಮೇಲೆ ನಡೆಯಲ್ಲ. ಯಾಕಂದ್ರೆ ನಾವು ಏನು ಜನ್ರೇಷನ್ ಚೇಂಜ್ ಆಗ್ತಾ ಇರ್ತೈತಲ್ಲ ಆ ಥರ ನಾವು ಇದಾಗಬೇಕು. ಹಾಗೆ ಇದು ಇನ್ವೆಸ್ಟ್ಮೆಂಟ್ ಹೆಂಗೆ ಹಾಕಲೇಬೇಕು. ನಾವು ಸ್ವಲ್ಪ ದುಡ್ಡು ಹಾಕಿ ನಾವು ಮಾಡ್ತೀವಪ್ಪ ಅಂದ್ರೆ ನಡೆಯೋದಿಲ್ಲ. ಭಾಳಷ್ಟು ದುಡ್ಡು ಹಾಕಲೇಬೇಕು. ನೀವು ಕಲೀಲಿಕ್ಕೆ ಅಷ್ಟೇ ಸ್ವಲ್ಪ ದುಡ್ಡು ಹಾಕಿ ನಾವು ಕಲಿತೀವಿ ಅಷ್ಟೇ ಅಂತಂದರೆ ಬೇಸಿಕ್ ಕಟ್ಟ ನೀವು 45,000 ಕೊಟ್ಟು ಕಲಿತೀವಿ ಅಂತಂದ್ರೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಇಂಟರ್ನ್ಯಾಷನಲ್ ಎಲ್ಲನೂ ಕಲೀಲೇಬೇಕು. ಅದಕ್ಕೆ ಎಲ್ಲ ದುಡ್ಡನ್ನು ಹಾಕಬೇಕು. ಮತ್ತು ಜಾಸ್ತಿ ನಾವು ಪ್ರಾಡಕ್ಟ್ ಏನಿದೆಲ್ಲ ಸಾದಾ ಹಾಕಿ ನಡೆಯೋಂಗಿಲ್ಲ. ಎಲ್ಲನೂ ಕಾಸ್ಟ್ಲಿನೂ ಹಾಕಬೇಕು. ಬರೀ ಜಾಸ್ತಿ ಕ್ರೀಮ್ಗಳ ಇವನ್ನಷ್ಟೇ ತರಿಸಿದ್ದೀನಿ. ಅವು ಮ್ಯಾಮ್ ಕಡೆನ 25,000 ರೂಪಾಯಿ ಆಗಿದೆ. ಸೊ ಇದು ಉಳಿದಿದ್ದೆಲ್ಲ ಮತ್ತು ನಾನು ಮಿಷನ್ ತೊಗೊಂಡಿದ್ದೀನಿ. ಕ್ರಿಂಪಿಂಗ್ ಮಿಷನ್, ಸ್ಟ್ರೇಟ್ನರ್ ಎಲ್ಲ ಕೂಡಿ ಅದು
30,000 ಆಗಿದೆ, ಎಲ್ಲ ಕೂಡ ಇಷ್ಟ ಆಗಿದೆ. ಇನ್ನು ನಾ ಏನಿಲ್ಲ ಅಂತಂದ್ರೂ 1,50,000 ರೂಪಾಯಿ ಮಾಲ್ ಹಾಕಬೇಕು. ಈ ರೀತಿ ಇರುತ್ತೆ ಫ್ರೆಂಡ್ಸ. ದುಡ್ಡು ಜಾಸ್ತಿ ಹಾಕಬೇಕು ಇದಕ್ಕೆ, ಆವಾಗ ನಾವು ಮೇಕಪ್ ಮಾಡಲಿಕ್ಕೆ ಸಾಧ್ಯ. ಇಲ್ಲ ನಾವು ಸಾದಾ ಪ್ರಾಡಕ್ಟ್ ಯೂಸ್ ಮಾಡ್ತೀವಪ್ಪ ಅಂತಂದರೆ ಯಾರೂ ನಮ್ಮ ಕಡೆ ಬರೋದಿಲ್ಲ. ಹಾಗೆ ಎಲ್ಲನೂ ಚಲೋ ವಾಟರ್ ಪ್ರೂಫ್ ಮೇಕಪ್ ಮತ್ತೆಲ್ಲನೂ ನಾವು ಒಂದೇ ಮಾಡ್ತೀವಿ. ವಾಟರ್ ಪ್ರೂಫ್ ಈಗೆಲ್ಲ ಜಾಸ್ತಿ ವಾಟರ್ ಪ್ರೂಫ್ ಮೇಕಪ್ ಅದು ಮಾಡಿಸ್ತಾ ಇದ್ದಾರೆ. HD ಮೇಕಪ್ ಇವೇ ಜಾಸ್ತಿ ಇದ್ದಾವೆ. ಅದಕ್ಕೆ ನಾವೆಲ್ಲನೂ ಇದು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು, ಎಲ್ಲರೂ ತರಿಸ್ಕೋಬೇಕಲ್ವ. ಅದಕ್ಕೆ ನಾನು ಸ್ವಲ್ಪ ಎಷ್ಟು ಸಾಧ್ಯ ಆಕೈತಲ್ಲ ನನ್ನ ಕಡೆಯಿಂದ ತರಿಸ್ಕೊಂಡಿದ್ದೆ. ಇವಾಗ ಇನ್ನು ನೆಕ್ಸ್ಟ್ ಏನಿದೆಯಲ್ಲ ನಾನು ಬೆಂಗಳೂರು ಹೋಗಿಬಿಟ್ಟು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಸಾದಾ ಪ್ರಾಡಕ್ಟ್ ನಾ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಸೊ ಸಾದಾ ಅಂತನೂಕ್ಕಿಂತ ಕಂಪ್ನಿ ಮೇಲೆ ಹೋಗುತ್ತೆ ಅದು. ನಾವು ಅಂದರೆ ಸ್ಕಿನ್ ಒಬ್ಬೊಬ್ರದ್ದು ಭಾಳ ಸ್ಕಿನ್ ಇದಿರುತ್ತೆ. ಅದಕ್ಕೆ ನಾವು ಸಾದಾ ಹಾಕೋಕ್ಕಿಂತ ಚಲೋ ಬ್ರ್ಯಾಂಡೆಡ್ ಹಾಕಿದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಏನಿದೆಲ್ಲ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಕಡೆ ಇದ್ದರೆ ನೀವು ಕಲಿಬೋದು. ಬಟ್ ಆದರೆ ಏನೈತಲ್ಲ, ದಯವಿಟ್ಟು ವಿಚಾರ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ದುಡ್ಡು ಭಾಳ ಹಾಕಬೇಕಾಗತ್ತೆ ಇದಕ್ಕೆ. ಒಮ್ಮೆ ಫಸ್ಟ್ ನಾವು ಕಲಿತು ಬಿಡ್ತೇವಪ್ಪ ಅಂದ್ರೆ ಸ್ಟಿಚಿಂಗ್ ಅತ್ತೆ ಅಲ್ಲ ಇದು. ಸ್ಟಿಚಿಂಗದ್ದು ಏನೆಲ್ಲ ಕಡಿಮೆ ಇನ್ವೆಸ್ಟ್ಮೆಂಟ್, ನೀವು ಜಾಸ್ತಿ ದುಡ್ಡು ತೆಗಿಬೋದು. ಬಟ್ ಇದ್ರೊಳಗೂ ತೆಗಿಬೋದು, ಆದರೆ ದುಡ್ಡು ಬೇಕು ನಿಮಗೆ. ದುಡ್ಡು ಫಸ್ಟಿಗೆ ನಾವು ಹಾಕಲೇಬೇಕು. ಇವಾಗ ಹಾಕಿದ ತಕ್ಷಣ ಎಲ್ಲರೂ ಕೇಳ್ತಾ ಇದ್ರಿ ಎಷ್ಟು ಬಂತು ಏನು ಅಂತೆಲ್ಲ. ನಿಮಗೆ ಟೋಟಲ್ ಮಾಡಿ ಹೇಳ್ತೀನಿ ನಾನು ಎಷ್ಟೆಲ್ಲ ಆಯಿತು ನಂದು ಅಂತೇಳಿ. ಬಟ್ ಆದರೆ ಏನೈತಲ್ಲ ಇದು ಇದ್ರೊಳಗೆ ಇರೋದೇ ಬೇರೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಾ ಇರೋದು, ನೋಡಿಬಿಟ್ಟು ವಿಚಾರ ಮಾಡಿ ನೀವು ಕಲೀರಿ. ಯಾಕಂದರೆ ದುಡ್ಡಿದ್ರೆ ಕಲಿಬೋದು, ಇಲ್ಲಂತಲ್ಲ. ಜಾಸ್ತಿ ದುಡ್ಡಿದ್ರೆ ನೀವು ಕಲಿಬೋದು. ಪಾಪ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ನಾವು ಕಲಿತೀವಿ, ಇನ್ನು ತೆಗಿತೀವಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ, ಜಲ್ದಿ ಸಾಧ್ಯ ಆಗೋದಿಲ್ಲ ನೀವು ಕ್ಲಿಕ್ ಆಗಲಿಕ್ಕೆ. ಯಾಕಂದ್ರೆ ಕಸ್ಟಮರು ಬರಬೇಕು. ಹಾಗೆ ನನ್ನ ಕಡೆ ಕಸ್ಟಮರ್ ಅದಾರ ನಡೆಯುತ್ತೆ. ಬಟ್ ಇಷ್ಟೆಲ್ಲ ದುಡ್ಡು ಹಾಕಿಬಿಟ್ಟು ಕಸ್ಟಮರ್ ಬರಲಿಲ್ಲ ಅಂದರೆ ತುಂಬಾ ಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗೆ ಏನಿದಿಲ್ಲ ಎಲ್ಲನೂ ಬೇಕಾಗತ್ತೆ ಎಲ್ಲ. ಮತ್ತು ಇವಾಗ ನಾವು ಜ್ಯುವೆಲರಿ ಸೆಟ್ಟು ಹಾಕಬೇಕು. ಇವಾಗ ಮದ್ವೆ ಮೇಕಪ್ ಮಾಡ್ತೀವಪ್ಪ ಅಂತಂದ್ರೆ ಜ್ಯುವೆಲರಿನ ಕೇಳ್ತಾರೆ. ಇವಾಗ ಬೇರೆ ಕಡೆ ಹೋಗಂತಂದ್ರು ಅದಕ್ಕೂ ಇಲ್ಲ ನಿಮ್ಮ ಕಡೆ ಮತ್ತು ಎಲ್ಲ ಸಿಗುತ್ತೆ ಅಂತ ನಾವು ಬಂದಿದ್ದೀವಿ, ಈ ರೀತಿ ಇರ್ತೈತಿ. ಸೊ ಜ್ಯುವೆಲರಿ ಹಾಕಬೇಕು. ಜ್ಯುವೆಲರಿ ಏನಿಲ್ಲಂದ್ರೂ ನಾವು ಸಾದಾ ತೊಗೊಲಿಕ್ಕೆ ಬರೋದಿಲ್ಲ. ಏನಿಲ್ಲ ಅಂದ್ರೆ ಜ್ಯುವೆಲರಿ ಸೆಟ್ 10,000 15,000 ಈ ಥರ ಬೀಳ್ತಾ ಇರ್ತವೆ. ಸಾದಾ ಆದರೆ ಯಾರೂ ನಮ್ಮ ಕಡೆ ಹಾಕಲ್ಲ ಆ ಥರ. ಕಡಿಮೆ ಅಮೌಂಟದ್ದು ಸ್ವಲ್ಪ ಅಂದರೆ ಜಲ್ದಿ ಬಾದಾಗತ್ತೆ. ಒಂದು ವರ್ಷ ಒಳಗೆ ಅವೆಲ್ಲನೂ ಕಲರ್ ಹೋಗಿಬಿಡ್ತಾವೆ, ಹಾಕಿ ವೇಸ್ಟ್ ಅವ. ಅದಕ್ಕೆ ನಾವು ತೊಗೋಬೇಕಾದ್ರೆ ಚಲೋ ಸೆಟ್ಟ ತೊಗೋಬೇಕಾಗತ್ತೆ. ಈ ರೀತಿ ಇರತ್ತೈತಿ. ಸೊ ಎಲ್ಲನೂ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಒಂದೇನೋ ನಾವು ಕಲಿತಿದ್ದೀವಿ ಅಂದರೆ ನನಗೆ ಇಷ್ಟ ಆಗಿ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಇದ್ದ ನಂತರ ಕಲಿತಾ ಇದ್ದೀನಿ ಜಾಸ್ತಿ. ಇವಾಗ ನೋಡಿಬಿಟ್ಟು ಒಬ್ಬೊಬ್ಬರು ಕಲಿಬೇಕಂತ ಕಲಿತಾ ಇರ್ತಾರೆ. ಬಟ್ ಪಾಪ ಅವರಿಗೆ ಹೋಗಿ ಅಷ್ಟು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದುಡ್ಡು ಇರೋದಿಲ್ಲ. ಒಬ್ಬೊಬ್ಬರ ಕಡೆ ದುಡ್ಡು ಇರ್ತೈತೆ, ಒಬ್ಬೊಬ್ಬರ ಕಡೆ ದುಡ್ಡು ಇರೋದಿಲ್ಲ. ಕಲೀಲಿಕ್ಕೆ ಎಷ್ಟೋ ಗುದ್ದಾಡ್ತಾ ಇರ್ತಾರೆ. ಆಮೇಲೆ ದುಡ್ಡು ಹಾಕಿ ನೀವು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲನೂ ಮಾಡಿ ನಾವು ಮುಂದೆ ಬರ್ತೀವಪ್ಪ ಅಂತಂದ್ರೆ ಭಾಳ ದಿವಸ ಟೈಮ್ ತೊಗೊಳ್ತೈತಿ. ಸ್ಟಿಚಿಂಗ್ ಅಗದಿ ಬೆಸ್ಟ್ ನೋಡಿರಿ ನೀವು. ಏನಿಲ್ಲ ಅಂದ್ರೆ ಒಂದು ಮಿಷನ್ ಇಟ್ಟರೆ ಸಾಕು. ಒಂದು 10-15 ಸಾವಿರ ರೂಪಾಯಿ ಮಿಷನ್ ಇಟ್ಕೊಂಡ್ರಪ್ಪ ಅಂತಂದ್ರೆ ನೀವು ಆರಾಮ ಈಸಿಯಾಗಿ ಏನಿಲ್ಲ ಅಂದ್ರೆ ದಿವ್ಸಕ್ಕೆ ನೀವು 1,000 ರೂಪಾಯಿ ದುಡಿಬೋದು. ಅದಕ್ಕೆ ಇದು ಬೆಸ್ಟ್ ಕೆಲಸ. ಆದರೆ ಇದು ಏನಿದೆಯಲ್ಲ ಇದೇ ಇಲ್ಲ ಅಂತ ನಾ ಯಾವುದೋ ಒಂದು ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ದುಡ್ಡಿದಕ್ಕೆ ಭಾಳ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾ ಹೇಳ್ತಾ ಇರೋದು. ದುಡ್ಡಿದ್ರೆ ನೀವು ಕಲಿಬೋದು, ಇಲ್ಲ ಅಂತಲ್ಲ. ಆದರೆ ನಾವು ಕಲಿಬೇಕಾದ್ರೆ ಮತ್ತು ಕಷ್ಟಪಡಲೇಬೇಕು. ಕಷ್ಟ ಆಗತ್ತೆ, ಇಲ್ಲ ಅಂತಲ್ಲ, ತುಂಬಾ ಕಷ್ಟ ಆಗತ್ತೆ. ಒಂದು ದಿವಸ ಇದಾಯಿತು, ಒಂದು ದಿವಸ ಏನಪ್ಪ ಅಂತಂದ್ರೆ ಅದು ವಾಷಿಂಗ್ ಮಿಷಿನ್ ಸಾಯಂಕಾಲ ಬಂದು ಬಟ್ಟೆ ಹಾಕಿದ್ವಿ. ನೆಕ್ಸ್ಟ್ ದಿವಸ ನಮ್ಮ ಕ್ಲಾಸ್ ಏನಿತ್ತಲ್ಲ ಸಂಡೇ ಇತ್ತು, ಅದು ಸುಟ್ಟಿ ಇತ್ತು. ಬಟ್ ಏನಿತ್ತಲ್ಲ ಬಟ್ಟೆ ತುಂಬಾ ಅದು ವಾಷಿಂಗ್ ಮಿಷಿನ್ ಬಂದು ಬಿದ್ದಿತ್ತು. 2 ದಿವಸದ ಬಟ್ಟೆ ಎಲ್ಲ ಇದ್ವಿ. ಅವತ್ತು ಬಸ್ನ ನಾನು ನಿಂತ್ಕೊಂಡು ಬಂದಿದ್ದೆ ತುಂಬಾ. ಮತ್ತು ನಮಗೆ ಕ್ಲಾಸ್ ಒಳಗೆ ಏನು ಹೇಳಿದ್ರಲ್ಲ ಅದನ್ನು ಪ್ರಾಕ್ಟೀಸ್ ಇತ್ತು ಅವತ್ತು. ಮತ್ತು ನಾನು ನೆಕ್ಸ್ಟ್ ದಿವಸ ಫುಲ್ ಪ್ರಾಕ್ಟೀಸ್ ಮಾಡೋದಿತ್ತು. ಅವತ್ತೆಲ್ಲನೂ ಮತ್ತು ಬಟ್ಟೆ ತೆಗೆದು ನೋಡಿರಿ ಇಷ್ಟು ನಮಗೆ ಒಮ್ಮೊಮ್ಮೆ ದೇವ್ರು ಕಷ್ಟ ಕೊಡಕತ್ತಂದ್ರೆ ಎಷ್ಟು ಕಷ್ಟ ಕೊಡ್ತಾರೆ. ಹಾಗೆ ಏನಿದೆಯಲ್ಲ ಅದು ವಾಷಿಂಗ್ ಮಿಷಿನ್ ಯಾವಾಗೂ ಬಂದುಬಿದ್ದಿಲ್ಲ, ಆವಾಗ ಬಂದುಬಿಡ್ತು. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ತೊಳೆಯಲೇಬೇಕು ಬಟ್ಟೆ. ಇಷ್ಟು ದಿವಸ ನಮ್ಮ ಬಟ್ಟೆ ಅಂದರೆ ವಾಷಿಂಗ್ ಮಿಷಿನ್ ಹಾಕ್ತಿದ್ವಿ, ಏನೂ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. 2 ದಿವಸದ ಬಟ್ಟೆ ಇದ್ದವು, ಸ್ಕೂಲ್ ಯೂನಿಫಾರ್ಮ್ ಇದ್ದು ಅಂತ ತೆಗೆದುಬಿಟ್ಟು ಅದು ಒಂದು ಟೆನ್ಷನ್ ಆಗಿಬಿಡ್ತು. ಅವ್ರು ಬಂದು ತೆಗಿಲಿಕ್ಕೆ ಬರಲಿಲ್ಲ. ನಾನು ಬಾಗ್ಲ ಇದನ್ನು ಮಾಡಿ ತೆಗೆದೆ ಅದನ್ನು ತೆಗೆದ್ಬಿಟ್ಟು ಮತ್ತು ಸ್ಕೂಲ್ ಯೂನಿಫಾರ್ಮ್ ಎಲ್ಲನೂ ತೆಗೆದು ತೊಳೆದು ಎಲ್ಲನೂ ಇದನ್ನು ಮಾಡಿಕೊಂಡೆ. ಕಷ್ಟ ಇರ್ತೈತಿ ಫ್ರೆಂಡ್ಸ್. ತುಂಬಾ ಅಳು ಬಂತು. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ.
ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಷ್ಟೋ ಕಷ್ಟ ಆದರೂ ಕೂಡ ನಮ್ಮ ಮನ್ಯಾಗ ಅಂದರು ಬೇಡ ಆಯಿತು ಜೊತೆ ಸುಮ್ಮನೆ ಯಾಕೆ ಇದನ್ನು ಮಾಡ್ತೀಯ, ಸುಮ್ಮ ಕಷ್ಟಪಡ್ತೀಯ ಬೇಡ ಅಂದರೂ ಕೂಡ ನನಗಿದು ಇಷ್ಟ, ಮೊದಲಿಂದಾದರೂ ನನಗಿಷ್ಟ ಇತ್ತು, ಅದಕ್ಕೆ ನಾನು ಕಲಿಬೇಕಂತೇಳಿ ಕಲ್ತಿದ್ದೀನಿ. ಹಾಗೆ ಏನಿದಿಲ್ಲ ಫ್ರೆಂಡ್ಸ, ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಬಿಟ್ಟು ಸಲ ವಿಚಾರ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಹಾಕಲೇಬೇಕು, ಇದಕ್ಕೆ ನೀವು ದುಡ್ಡು ಹಾಕಲೇಬೇಕು. ದುಡ್ಡು ಹಾಕಿದ್ರೆ ನಿಮ್ಗೆ ಯಾವುದೂ ಕೆಲಸ ಆಗೋದಿಲ್ಲ. ಜಾಸ್ತಿ ದುಡ್ಡು ಇವು ಕಲಿತಷ್ಟೇ ನಾವು ಕಲೀಲಿಕ್ಕೆ ಅಷ್ಟೇ ದುಡ್ಡು ಹಾಕ್ತೀವಿ ಅಂದ್ರೆ ನಡೆಯೋಂಗಿಲ್ಲ. ಎಲ್ಲ ಪ್ರಾಡಕ್ಟ್ ತೊಗೋಬೇಕು. ಎಲ್ಲ ಪ್ರಾಡಕ್ಟ್ ನಿಮಗೆ ರೇಟ್ ರೇಟ್ ಇದನ್ನ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡ್ತೀನಿ. ಎಷ್ಟೆಷ್ಟು ಫೌಂಡೇಶನ್ ಆಯಿತು ಎಲ್ಲ ಆಯಿತು, ಒಂದೇ ತೊಗೊಂಡು ಒಂದೇ ಬಿಡ್ತೀವಪ್ಪ ಅಂತಂದ್ರೆ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ. ಅದ್ರ ಹಿಂದೆ ತುಂಬ ಕಷ್ಟ ಇರ್ತೈತಿ. ಹಾಗೆ ನಾನು ಡ್ರೆಸ್ ಒಂದಷ್ಟು ಏನು ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಮಾಡಲ್ ಶೂಟಿಗೆಲ್ಲ ಕೊಟ್ಟಿದ್ದೀನಿ. ಮಾಡಲ್ ಶೂಟ್ದು ಎಲ್ಲ ಫೋಟೋಗಳು ಸೆಂಡ್ ಮಾಡ್ತೀನಿ. ಮಾಡಲ್ ಶೂಟ್ದು ಬ್ಲೌಸ್ಗಳಾಯಿತು, ಹಾಗೆ ಸಾರಿ ಆಯಿತು, ಇದು ಲೆಹಂಗಾ ಆಯಿತು, ಇವನ್ನೆಲ್ಲನೂ ಇವಾಗ ರೆಂಟಿಗೆ ಕೊಡ್ತಾ ಇದ್ದೀನಿ ನೋಡಿರಿ. ನಾನು ಲೆಹಂಗಾ ಆಯಿತು, ಫ್ರಾಕ್ ಆಯಿತು, ಇವನ್ನೆಲ್ಲನೂ ಅವೈಲೇಬಲ್ ಅದಾವ ನಮ್ಮ ಕಡೆ. ಎಲ್ಲನೂ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಎಲ್ಲನೂ ವಿಡಿಯೋ ಮಾಡ್ತೀನಿ. ಯಾರು ಬೇಕಾದ್ರೆ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಬೇಕಾದ್ರೆ ಮಾಡ್ಬೋದು ಫ್ರೆಂಡ್ಸ. ಇಷ್ಟೇ ಇರೋದು. ಹಾಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ದಯವಿಟ್ಟು ಎಲ್ಲನೂ ಇನ್ನು ಮುಂದೆ ಸ್ಟಿಚಿಂಗ್ ಆಯಿತು, ಕಟ್ಟಿಂಗ್ ಆಯಿತು ಎಲ್ಲನೂ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.